ಎಂಬುದಾಗಿ ನಾವು ಹೇಳ್ಬೋದು. ಇನ್ನು ನೀವು ಕೇಳ್ತಾ ಇದ್ರಿ ಈ ಒಂದು 23ನೇ ಇಸ್ವಿಯಲ್ಲಿ ಯಾವ ಒಂದು ಅಧಿಕಾರಕ್ಕೆ ಬಂದರು, ಅದು ಹೆಂಗಾಯಿತು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ ನೋಡಿ, ಗ್ರಹಗಳಿಗೆ ಸಂಪೂರ್ಣವಾಗಿ ಮನುಷ್ಯ ಅಧೀನವಾಗಿರ್ತಾನೆ ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಈ ಸಿದ್ದರಾಮಯ್ಯನವರಿಗೆ 2020ನೇ ಇಸ್ವಿ ನಂತರದಲ್ಲಿ ಏನಾಗಿದೆ, ಕೇತು ಭುಕ್ತಿ ಶುರುವಾಗಿದೆ, ಕೇತು ದಶೆ ಶುರುವಾಗಿದೆ. ಆ ಕೇತು ದಶೆ ಬಂದಾಗ ಮನುಷ್ಯನಿಗೆ ಬೇರೆ ಬೇರೆ ರೀತಿಯ ಅಂತ ಒಂದು ಅಭಿವೃದ್ಧಿಗಳಾಗತ್ತೆ. ಯಾಕೆ ಅಂತಂದರೆ ಇಲ್ಲಿ ಧನಿಷ್ಠ ನಕ್ಷತ್ರಾಧಿಪತಿ ಆಗಿರ್ತಕ್ಕಂಥವನು ಮಕರ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ರಾಹು ಆಗ್ತಾನೆ, ಮಕರ ರಾಶಿಯಾಧಿಪತಿ ಆಗಿದ್ದರೆ ಶನಿ ಆಗ್ತಾನೆ, ಧನಿಷ್ಠ ನಕ್ಷತ್ರಾಧಿಪತಿಯಾಗಿ ರಾಹು ಆಗ್ತಾನೆ. ಅವರಾಗಿದ್ದಕ್ಕೋಸ್ಕರವಾಗಿ ರಾಹು ಕೇತು ಇಬ್ಬರು ಕೂಡ ದೂರ ಇದ್ದರೂ ಕೂಡ ಒಬ್ರಿಗೊಬ್ರು ಬೇಕೇ ಬೇಕು. ಪ್ರಪಂಚದಲ್ಲಿ ರಾಹು ಕೇತು ಇಲ್ಲ ಅಂದರೆ ಏನೂ ನಡೆಯೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಕೇತು ದಶೆಯಲ್ಲಿ ಕೇತು ಭುಕ್ತಿಯಲ್ಲಿ 2020ನೇ ಇಸ್ವಿಯವರಿಗಾಯಿತು. 2023ನೇ ಇಸ್ವಿಯಲ್ಲಿ ಕೇತು ದಶೆಯಲ್ಲಿ ಕುಜ ಭುಕ್ತಿ ಪ್ರಾರಂಭ ಆಯಿತು. ಕುಜ ಅಂದರೆ ಯಾರು? ಭೂಮಿಕಾರಕ, ಭೂಮಿಗೆ ಅಧೀನವಾಗಿರ್ತಕ್ಕಂಥವನು. ಅವನು ಅಂಗಾರಕ ಅಂತ ಹೇಳ್ತಾರೆ, ಕುಜ ಅಂತ ಹೇಳ್ತಾರೆ, ಭೂಮಿಪುತ್ರ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯಾದ ಹೆಸರುಗಳನ್ನ ಹೇಳ್ತಾರೆ. ಅವನಾಗಿದ್ದಕ್ಕೋಸ್ಕರವಾಗಿ ಅವನು ಕೇತು ದಶೆಯಲ್ಲಿ ಕುಜನ ಭುಕ್ತಿ ಆಗಿದ್ದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಕೇತು ದಶೆಯಲ್ಲಿ ಕುಜ ಭುಕ್ತಿಯಲ್ಲಿ ಅಧಿಕಾರವನ್ನು ಕೊಡಿಸ್ತು. ಯಾಕೆ? ಅಲ್ಲಿ ಕೇತು ಬಂದು ಶತ್ರುಕಾರಕ ಆಗಿದ್ದರೂ ಕೂಡ ಜಾತಕದಲ್ಲಿ ನಾವು ನೋಡ್ಕೊಂಡು ಹೋದರೆ ಶತ್ರು ಅಂತ ಹೇಳ್ತಾರೆ, ಕೇತುವನ್ನು ಶತ್ರುಕಾರಕ ಗ್ರಹ ಅಂತ ಹೇಳ್ತಾರೆ, ರೋಗಕಾರಕ ಅಂತ ಹೇಳ್ತಾರೆ. ಅವ್ರು ಯಾವ ಸ್ಥಾನದಲ್ಲಿ ಡಿಪೆಂಡ್ ಆಗುತ್ತೆ. ಇಲ್ಲಿ ಕೇತುವಿನ ಕೇತು ದಶೆ ಆಗಿಬಿಟ್ಟು ಕುಜ ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ ಆವಾಗಲೇ ಈಗ ಇವ್ರು ಹೇಳ್ತಾ ಇದ್ರು ಭುಕ್ತಿ ಮತ್ತು ಯಾವುದೇ ತಂದೆ ಇದೆ ಅಂತ ಹೇಳ್ತಾ ಇದ್ರು. ಆ ವಿಚಾರ ತೆಗೆದುಕೊಂಡು ಹೋದರೆ ಕುಜ ಭುಕ್ತಿಯಲ್ಲಿ ಅವರ ಅಧಿಕಾರಿ ಆದ ಧರಣಿಯನ್ನು ಆಳ್ತಕ್ಕಂಥವನಾಗ್ತಾನೆ, ಒಡೆಯನಾಗ್ತಾನೆ. ಆದರೆ ಕೇತು ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ, ಕೇತು ದಶೆ ಆಗಿದ್ದಕ್ಕೋಸ್ಕರವಾಗಿ ಏನಾಗ್ತದೆ, ಎಲ್ಲ ಗೊಂದಲಮಯ, ಎಲ್ಲದೂ ಕೂಡ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ. ಯಾರೂ ಅವರಿಗೆ ಸರಿಯಾದ ಎದುರಿಗೆ ಒಳ್ಳೆ ತಂದಲ್ಲಿರ್ತಾರೆ, ಹಿಂದ್ಗಡೆ ಬಂದುಬಿಟ್ಟು ಏನೋ ಒಂದು ರೀತಿಯಲ್ಲಿ ಅವ್ರದ್ದು ಕುಚೋದ್ಯ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆ ಅಪವಾದಗಳನ್ನು ನಿಂದೆಗಳನ್ನು ಮಾಡ್ತಕ್ಕಂಥದ್ದು, ಹೀಗೆಲ್ಲ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಕೇತು ದಶೆಯಲ್ಲಿ ಬರ್ತಕ್ಕಂಥ ಒಂದು ಫಲಾಫಲಗಳು. ಯಾರಿಗೆ ಕೇತು ದಶೆ ನಡೀತಾ ಇರ್ತದೆಯೋ ಅವರಿಗೆ ಆರೋಗ್ಯದ ಸಮಸ್ಯೆಗಳಾಗ್ತಾ ಇರ್ತದೆ. ಸಿದ್ದರಾಮಯ್ಯನವರಿಗೆ 2020ನೇ ಇಸ್ವಿಯಿಂದ ನೀವು ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ತುಂಬ ಹತ್ತಿರದಿಂದ ಗೊತ್ತಿದೆ ನನಗೆ. ಯಾರ್ಯಾರು ನಾನು ಹೆಸರು ಹೇಳೋಕ್ಕೆ ಇಡಪಡಲ್ಲ, ಅವ್ರು ಯಾರ್ಯಾರು ನನ್ನ ಹತ್ರ ಬರ್ತಾರೆ ಅಂತ ನನಗೆ ಗೊತ್ತಿದೆ. ಅದು ನಾನು ಹೇಳೋದಿಲ್ಲ, ಅದನ್ನು ಹೇಳೋವಂಥ ಅವಶ್ಯಕತೆ ಇಲ್ಲ ಮಾಧ್ಯಮದಲ್ಲಿ. ಅವರಿಗೆ ಏನೇನು ರೀತಿಯಲ್ಲಿ ಒಂದಲ್ಲ ಒಂದೇನು ರೀತಿಯಲ್ಲಿ ರೋಗ ಸಂಬಂಧವಾಗಿರ್ತಕ್ಕಂಥ ಯಾವುದೋ ದೇಹದಲ್ಲಿ ರೋಗಗಳು ಒಳಗಡೆ ಹೋಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್, ನಾವು ಸ್ವಲ್ಪ ದಿವಸ ಮುಂಚೆ ನೋಡಿದ್ವಿ, ನಾವು ಅಧಿಕಾರ ಹೋಗುವ ಸಂದರ್ಭ ಬಂತು, ಆವಾಗ ಅವರು ವೀಲ್ ಚೇರಲ್ಲಿ ಹೋಗ್ತಾ ಇದ್ರು, ಹೌದಲ್ವ? ತಮ್ಮ ಚಾನಲಲ್ಲಿ ತೋರಿಸಿದ್ದೀರ ನೀವು. ಆ ವೀಲ್ ಚೇರಲ್ಲಿ ಹೋಗ್ತಾ ಇದ್ದಿದ್ದು ಆ ರೋಗ ಬಂದಿದೆಯೋ ಬಿಟ್ಟಿದೆಯೋ ಅಂತಲ್ಲ, ಆ ಕೇತುವಿನ ಪ್ರಭಾವ ಆಗಿದ್ದಕ್ಕೋಸ್ಕರವಾಗಿ ರೋಗವನ್ನು ತರಿಸ್ತದೆ. ಅದು ಆ ಶತ್ರುಗಳನ್ನು ಶತ್ರುಗಳ ವಶೀಕರಣ ಮಾಡ್ಕೋಬೇಕು ಅಥವಾ ಶತ್ರು ಸಂಹಾರ ಆಗಬೇಕು ಅಂತಂದರೆ ಕೇತುವಿನ ಒಂದು ಆಶೀರ್ವಾದ ಬೇಕು, ಅಥವಾ ಕೇತು ಅವ್ರ ಜೊತೆಗೆ ಇರಬೇಕು. ಅದಕ್ಕೋಸ್ಕರವಾಗಿ ಏನಾಯಿತು, ಕೇತು ದಶೆಯಲ್ಲಿ ಅವ್ರಿಗೆ ಏನಾಯಿತು, ಯಾವುದೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಕಂಡುಬಿಟ್ಟು ತಮ್ಮ ಕುರ್ಚಿಯನ್ನು ತಾವು ಉಳಿಸ್ಕೊಂಡ್ರು. ಕೋಲ್ ಇಟ್ಕೊಂಡು ಹೋದರು, ಚೇರ್ ಇಟ್ಕೊಂಡು ಹೋದರು, ವೀಲ್ ಚೇರ್ ಹೋದರು, ಇದೆಲ್ಲ ಆಗಿತ್ತು. ಅದಾಗಿದ್ದು ಅಂದರೆ ಅವ್ರಿಗೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಇದಲ್ಲ, ನಮಗೆ ಒಂದು ಒಳ್ಳೆಯದು ಕೆಟ್ಟದ್ದು ಭಾವನೆ ಇಲ್ಲ, ಗ್ರಹಗಳ ಒಂದು ಫಲಾಫಲವನ್ನು ನಾನು ಹೇಳ್ತೀನಿ ಹೊರತಾಗಿ ನನಗೆ ಯಾರೂ ದ್ವೇಷ ಇಲ್ಲ, ಯಾರು ಪಕ್ಷ ಇಲ್ಲ, ಯಾರೂ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಅದು ಇರ್ತಕ್ಕಂಥದ್ದು ಗ್ರಹಗಳು ಈ ರೀತಿ ಆಗೋದಕ್ಕೋಸ್ಕರವಾಗಿ ಕೇತು ದಶೆಯಲ್ಲಿ ಕುಜ ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ ಸಿದ್ದರಾಮಯ್ಯನವರು ಈ ಒಂದು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅಧಿಕಾರಕ್ಕೆ ಬರೋಕ್ಕೆ ಕಾರಣ ಆಯಿತು ಕುಜನ ಸಂಬಂಧವಾಗಿರ್ತಕ್ಕಂಥ ತಾಯಿ ತಂದೆ ಆಗಿರ್ಬೋದು, ತಾಯಿಯಿಂದ ಆಗಿರ್ಬೋದು, ಹೆಂಡತಿಯಿಂದ ಆಗಿದೆ, ಯಾವುದೋ ಒಂದು ರೀತಿಯಲ್ಲಿ ಸಪೋರ್ಟ್ ಆಗಿ ಬಂದುಬಿಟ್ಟು ಎಲೆ ಮೇಲೆ ಮರೆಕಾಯಿ ಆಗಿಬಿಟ್ಟು ಅವರಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಬಂದಿರೋದಕ್ಕೋಸ್ಕರವಾಗಿ ಅವರಿಗೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕೋಸ್ಕರ ಕೇತು ದಶೆ ಕುಜ ಭುಕ್ತಿಯಲ್ಲಿ ಅವರಿಗೆ ಆಗಿರ್ತಕ್ಕಂಥದ್ದು ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಅದು ಎಲ್ಲಿವರೆಗಾಯಿತು ಅಂತ ತಿಳ್ಕೊಂಡು ಹೋದರೆ 2022ನೇ ಇಸ್ವಿಯಿಂದ 2023ನೇ ಇಸ್ವಿವರೆಗೆ ಅವರಿಗೆ ಆ ರೀತಿಯಾಗಿ ಚೇಂಜ್ ಆಗ್ತಾ ಹೋಯಿತು. 2023ರಲ್ಲಿ ಎಲ್ಲ ರೀತಿಯಲ್ಲಿ ಒಂಥರ ಅಧಿಕಾರವನ್ನು ತೆಗೆದುಕೊಂಡ್ರು, ಎಲ್ಲ ಮಾಡಿದ್ರು, ಆಯಿತು, ಎಲ್ಲ ಆಯಿತು. ಆಮೇಲೆ ಒಂದು 3-4 ತಿಂಗಳು ಯಾರು ಕೇಳಿದ್ರು ಸಿದ್ದರಾಮಯ್ಯನವರ ಅವನು ಜಗಳಗಂಟ ಅಥವಾ ಅವ್ರ ಬಗ್ಗೆ ಏನೋ ಒಂಥರ ಗಟ್ಟಿ ಮನುಷ್ಯ, ಅವರೆಲ್ಲದೂ ಅವ್ರದ್ದೇ ಮಾಡ್ತಾರೆ, ಅವ್ರದ್ದೇ ರಾಜಕಾರಣ ಮಾಡ್ತಾರೆ ಅಂಥೇಳಿ ಕೆಲವೆಲ್ಲ ಅವರವರೇ ಮಾತಾಡ್ಕೊಂಡು ಹೋದರು. ಹೇಳಿದ್ರಾ ಇಲ್ವಾ? ಆ ಸಂದರ್ಭ 23ನೇ ಇಸ್ವಿಯಲ್ಲಿ ಏನಾಯಿತು, ಎಲ್ಲರೂ ಕೂಡ ಅವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಪೋಸಿಟ್ ಮಾಡಿದ್ರು. ಆದರೆ ಇವರೆಲ್ಲರೂ ಕೂಡ ಜಯಿಸಿದರು. ನಾನು ಗೆಲ್ತೀನಿ, ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಜಾಗವನ್ನು ಬಿಟ್ಟು ಕೊಡೋದಿಲ್ಲ, ನಾನು ಇಲ್ಲಿಂದ ಒಂದು ಅಲ್ಲಾಡೋದಿಲ್ಲ ಅಂತ ಹೇಳ್ತಕ್ಕಂಥ ಗಟ್ಟಿ ಮನಸ್ಸನ್ನು ಮಾಡಿಕೊಂಡ್ರು. ಮತ್ತು ಅವರಲ್ಲಿ ಒಂದು ರಾಹು ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ ಕೇತು ದಶೆಯಲ್ಲಿ ರಾಹು ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ ಭುಕ್ತಿನಾಥನ ಒಂದು ಆಶೀರ್ವಾದದಿಂದಾಗಿ ಎಲ್ಲರನ್ನು ಕೂಡ ಜಯಿಸ್ಕೊತಾ ಬರ್ತಾ ಇದ್ದಾರೆ. ಈಗ ಜಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅದಾದ ನಂತರದಲ್ಲಿ 2023ರ ನಂತರದಲ್ಲಿ
23 ನಂತರದಲ್ಲಿ ಚೇಂಜಸ್ ಆಯಿತು. ಯಾರು ನೋಡಿದ್ರು ಸಿದ್ದರಾಮಯ್ಯನವರು ತುಂಬ ಒಳ್ಳೆಯರಪ್ಪ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ರೀತಿ ನನಗೆ ಚೆನ್ನಾಗಾಯಿತು, ಅವ್ರು ನನಗೆ ಅದು ಮಾಡಿಕೊಟ್ರು, ಇವರು ಮಾಡಿಕೊಟ್ರು. ನಾನು ಯಾವುದೇ ಜಾತಿಗೀತೆ ನನಗೇನೆ ಬೇಕಾಗಿಲ್ಲ. ನಾನು ಹೇಳ್ತಕ್ಕಂಥದ್ದು ಇರುವಂಥ ಜ್ಯೋತಿಷಾಸ್ತ್ರ ಪ್ರಕಾರದಲ್ಲಿ ಅಥವಾ ಈ ಗ್ರಹಗಳ ಫಲಾಫಲದಲ್ಲಿ ಯಾವ ರೀತಿಯಾಗಿ ಹೇಳ್ತದೆ, ಯಾವ ರೀತಿಯಾಗಿ ಆಗತ್ತೆ ಅಂತ ಹೇಳ್ತಕ್ಕಂಥ ನೋಡ್ಕೊಂಡು ಹೋದರೆ 2023 ನಂತರದಲ್ಲಿ ಕೇತು ದಶೆಯಲ್ಲಿ ರಾಹು ಭುಕ್ತಿ ಪ್ರಾರಂಭ ಆಯಿತು. 2023 ನಂತರ 2024 ಆ ರೀತಿಯಾಗಿ ನಡ್ಕೊಂಡು ಹೋಯಿತು. 2024ನೇ ಇಸ್ವಿಯಿಂದ ಮತ್ತು ವಾಪಸ್ ಜನ ಏನು ಮಾಡಿದ್ರು, ಸಿದ್ದರಾಮಯ್ಯನವರು ಬೇಕು, ನಮಗೆ ಸಿದ್ದರಾಮಯ್ಯವರು ಬೇಕು. ಎಲ್ಲಿ ಕೇಳಿದ್ರು, ಯಾರು ಕೇಳಿದ್ರು 2024 ನಂತರದಲ್ಲಿ ಸಿದ್ದರಾಮಯ್ಯನವರು ಬೇಕು 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 ಅಂತ ಹೇಳ್ಕೊಂಡು ಹೋದ್ರು. ಸಿದ್ದರಾಮಯ್ಯವ್ರನ್ನ ಅವ್ರು ಯಾವುದೇ ಇದು ಮಾಡಿದ್ರು ಕೂಡ, ಡಿಸಿಷನ್ ತೊಗೊಂಡ್ರು ಕೂಡ ಅದಕ್ಕೆ ಆಯಿತು ಅಂತ ಹೇಳ್ತಕ್ಕಂಥ ಹೈಕಮಾಂಡ್ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರ ಎದುರುಗಡೆ ಏನೂ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಬಂತು. ಯಾಕೆ ಅಂತಂದರೆ ಇದು ಗುರು ದಶೆ, ಶನಿ ಮತ್ತು ಈಗ ಜನ್ಮಾಧಿಪತಿ ಆಗಿದ್ದಕ್ಕಂಥವನು ಶನಿ, ಯಾರು ಮಕರ ರಾಶಿಯಾಧಿಪತಿಯಾಗಿ ಶನಿ ಆಗಿದ್ದಕ್ಕೋಸ್ಕರವಾಗಿ ಗುರು ಭುಕ್ತಿಯಲ್ಲಿ ಶನಿ ಗುರು ಇಬ್ಬರು ಮಿತ್ರರಾಗಿದ್ದಕ್ಕೋಸ್ಕರವಾಗಿ ರಾಜಕೀಯವನ್ನು ತಕ್ಕಡಿಯನ್ನು ತೂಗ್ತಕ್ಕಂಥ ಕೆಪಾಸಿಟಿ ಅವರಿಗೆ ಬಂತು. ಅದಕ್ಕೋಸ್ಕರವಾಗಿ ಅವರದ್ದೆಲ್ಲವನ್ನೂ ಕೂಡ ತೂಗಿಸ್ಕೊಂಡು ಹೋದ್ರು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗತ್ತೆ. ಅದಾದ ನಂತರ ಈಗ ನಾವು ಪ್ರಸ್ತುತವಾಗಿ ನೋಡ್ತಾ ಇರ್ತಕ್ಕಂಥದ್ದು 2024 ನಂತರದಲ್ಲಿ 2025ನೇ ಇಸ್ವಿ, ಯಾವಾಗ ಸಾಮಾನ್ಯವಾಗಿ ನಾವು 2025ನೇ ಇಸ್ವಿ ಆಗಸ್ಟ್ ನಂತರದಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ತೂಗಾಡ್ತಾ ಇದೆ. ಈಗ ಏನೋ ಹಾಗಾಗತ್ತೋ ಹೀಗಾಗತ್ತೋ ಡೈಲಮಾ ಅಂತ ಏನು ಹೇಳ್ತಾರೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಆ ಕಡೆ ಒಂಥರ ಸಿದ್ದರಾಮಯ್ಯನವ್ರು ಇರ್ತಾರೆ ಅಂತ ಒಂದು ಸ್ವಲ್ಪ ಆದರೆ, ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದ್ರೆ ಇಲ್ವೇನೋ ಬೇರೆಯವ್ರು ಯಾರೋ ಬಂದು ಕೂರ್ತಾರೇನೋ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಶುರುವಾಗಿದೆ. ಯಾಕೆಂದರೆ ಇದು ಶನಿಯ ಪ್ರಭಾವ. ಶನಿ ಇದ್ದಾಗ ವಿಕ್ರಮಾದಿತ್ಯನೇ ಬಿಡಲಿಲ್ಲಮ್ಮ, ಆ ವಿಕ್ರಮಾದಿತ್ಯನೇ ಅಲ್ಲಾಡಿಸ್ಬಿಟ್ಟು ಅವನಿಗೆ ಕೈಕಾಲು ಕಡಿಮೆ ಬಿಟ್ಟಾಬಿಟ್ಟೋದಕ್ಕೋಸ್ಕರವಾಗಿ ಆ ಸಿದ್ದರಾಮಯ್ಯನವರಿಗೂ ಕೂಡ ಈಗಿರ್ತಕ್ಕಂಥ ಶನಿ ಭುಕ್ತಿ ಅಂದರೆ ಕೇತು ದಶೆಯಲ್ಲಿ ಶನಿ ಭುಕ್ತಿ ಆಗಿದ್ದಕ್ಕೋಸ್ಕರವಾಗಿ ಸುಮಾರು ಹೆಚ್ಚು ಕಮ್ಮಿ ಇರ್ತಕ್ಕಂಥದ್ದು ಬರೋ ವರ್ಷ ಆಗಸ್ಟ್ವರೆಗೂ ಆ ರೀತಿಯಾಗಿ ಏರುಪೇರು ಆಗ್ತಕ್ಕಂಥದ್ದು ಆಗ್ತದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಗುರುಗಳಿಗೆ ಹೇಳ್ತಾ ಇದ್ರೆ ಏರುಪೇರು ಆಗುತ್ತೆ ಅಂತ ಹೇಳಿದ್ರೆ, ಹಂಗಾದ್ರೆ ಈಗ ಸಿದ್ದರಾಮಯ್ಯ ಅವರು CM ಆಗಿ ಮುಂದುವರಿತಾರಾ ಅಥವಾ ಅಧಿಕಾರ ಬಿಟ್ಕೊಡ್ತಾರ? ಅಧಿಕಾರ ಬಿಟ್ಕೊಡ್ತಕ್ಕಂಥ ಪರಿಸ್ಥಿತಿ